ನಮಸ್ಕಾರ ಎಲ್ರಿಗೂ. ಫಸ್ಟ್ ಟೈಮ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹೇಗಿದ್ದೀರಾ ಎಲ್ಲರೂ? ಚಿಕನ್ ಮಾಡ್ತಾಯಿದ್ದೀನಿ, ಚಿಕನ್ ಫ್ರೈ 2 in 1, ಚಿಕನ್ ಫ್ರೈ ಮತ್ತು ಚಿಕನ್ ಸಾರು. ಬೇಕಾಗುವ ಪದಾರ್ಥಗಳು ನೋಡಿ, ಚಿಕನ್ ಇದೆ, ಇದು ಮೊಟ್ಟೆ, ಅಲ್ಲ ಬೆಳ್ಳುಳ್ಳಿನ ನಾನು ಹೆಚ್ಚಾಗಿ ಹೇಳಿದ್ದೀನಿ ನಿಮ್ಗೆ ಒಂದು ಸಲ, ನಾನು ಫ್ರೆಶ್ಶಾಗೇ ಮಾಡ್ಕೊಳ್ಳೋದು ಅಂತ. ಅಂಗಡಿಯಲ್ಲಿರೋ ಪ್ಯಾಕೆಟ್ನ ಬಳಸಲ್ಲ. ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಲವಂಗ, ಮೆಣಸು, ಸ್ವಲ್ಪ ಚಕ್ಕೆ, ಕೊತ್ತಂಬರಿ, ಕೊಬ್ಬರಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಕೊಬ್ಬರಿ. ನೀವು ಒಣ ಕೊಬ್ಬರಿ ಕೂಡ ತೊಗೋಬೋದು. ನಾನು ತೆಂಗಿನಕಾಯಿ ಮನೆಯಲ್ಲಿತ್ತು, ಹಾಗಾಗಿ ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು ಅದನ್ನು. ಅಂದರೆ ಫಸ್ಟ್ ತರಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಅದೇ ಜಾರಲ್ಲಿ ಗೋಡಂಬಿನ ಮತ್ತು ಟೊಮೆಟೊ ಎರಡನ್ನೂ ಹಾಕ್ಕೊಂಡು ರುಬ್ಕೋತೀನಿ. ಅಂದರೆ ಸ್ವಲ್ಪ ಸಾರು ಥರ ಮಾಡೋಕ್ಕೆ ಥಿಕ್ನೆಸ್ ಬರುತ್ತಂತ. ಗೋಡಂಬಿ ಹಾಕಿದರೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಟೇಸ್ಟು ಮತ್ತು ಥಿಕ್ನೆಸ್ ಬರೋಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದು. ಗಸಗಸೆ ಕೂಡ ಹಾಕ್ಕೋಬೋದು. ಗಸಗಸೆ ಮತ್ತು ಇದು ಗೋಡಂಬಿ, ಕಾಜು, ಇದರಿಂದ ಥಿಕ್ನೆಸ್ ಬರುತ್ತೆ. ಎಣ್ಣೆ ಬಿಸಿ ಮಾಡಿಕೊಂಡು ಒಂದೆರಡು ಬೆಳ್ಳುಳ್ಳಿ ಜಜ್ಜಿಕೊಂಡು ಅದನ್ನು ಸ್ವಲ್ಪ ಫಸ್ಟಿಗೆ ಹಾಕಿರ್ತೀನಿ ನಾನು. ಬೆಳ್ಳುಳ್ಳಿ ಒಳ್ಳೆಯದು ಹೆಲ್ತಿಗೆ ಅಂತ. ಅದು ಸ್ವಲ್ಪ ಕೆಂಪಾದ ನಂತರ ರುಬ್ಬಿದ ಮಿಶ್ರಣನ ಹಾಕ್ಕೊಂಡಿದ್ದೀನಿ. ಆ ಮಿಶ್ರಣ ಹೆಂಗಂದರೆ ನೀವು ವಿಡಿಯೋನ ಫುಲ್ ನೋಡಿ. ಯಾಕಂದರೆ ಅಡುಗೆ ಮಾಡೋರಿಗೆ ಪೇಷನ್ಸ್ ಜಾಸ್ತಿ ಇರಬೇಕಂತ ಹೇಳ್ತಾರೆ. ನೀವು ಪೇಷನ್ಸಿಂದ ಅಡುಗೆ ಒಳ್ಳೆ ಶಾಂತ ರೀತಿಯಿಂದ ಅಡುಗೆ ಮಾಡಿದರೆ ಅಡುಗೆ ರುಚಿ ತಾನೇ ಆಗುತ್ತೆ. ಅದು ನಿಧಾನ ಗ್ಯಾಸ್ ಸ್ಟವ್ನ ಅದು ಉರಿನ ಸಣ್ಣಗೆ ಇಡಬೇಕು, ಮೀಡಿಯಮ್ ಸೈಜಲ್ಲಿ ಇಟ್ಟು ಎಣ್ಣೆಯಲ್ಲಿ ಅದು ಹಾಕಿರೋ ರುಬ್ಕೊಂಡು ಪದಾರ್ಥನ ನೈಸಾಗಿ ಅದು ಗೋಲ್ಡನ್ ಕಲರ್ ಬರಬೇಕು. ಅದು ನೀರಿನಂಶ ಎಲ್ಲ ಹೋಗಬೇಕು. ಆ ಥರ ಫ್ರೈ ಆದ ನಂತರ ಇದು ಟೊಮೆಟೊ ಅದು ಕೂಡ ಹಾಕಿ ಅದನ್ನು ನೀರಿನಂಶ ಎಲ್ಲ ಹೋಗಬೇಕು. ಹಂಗಾದ್ರೇ ಅದು ಅಡುಗೆ ಟೇಸ್ಟ್ ಆಗೋದು. ಒಗ್ಗರಣೆ ಕರೆಕ್ಟ್ ಪರ್ಫೆಕ್ಟ್ ಅಂದರೆ ಇದೆ. ನೀವು ಪದಾರ್ಥಗಳು ಎಷ್ಟು ಹಾಕ್ತೀವಿ ಅನ್ನೋದಕ್ಕಿಂತಲೂ ಮಾಡೋ ರೀತಿ ಮುಖ್ಯ ಇದರಲ್ಲಿ. ನೀವು ಕರೆಕ್ಟಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ನೀರಿನಂಶ ಹೋಗಬೇಕಿದು. ನಿಧಾನ ರೀತಿಯಿಂದ ಫ್ರೈ ಆಗಬೇಕಿದೆಲ್ಲ. ಅದು ಹೆಂಗಂದರೆ ನೋಡಿ, ನೀರಿನಂಶ ಹೋಗಿ ಒಂಥರ ಬಿಟ್ಕೊಳ್ಳುತ್ತೆ. ಅದು ಪಾತ್ರೆಗೆ ಬಿಟ್ಕೊಳ್ಳುತ್ತೆ. ಅದು ನೀರಿನಂಶ ಹೋದ ನಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮಾಡೋ ಟೈಮಲ್ಲಿ ಇದು ಹಿಂಗಾಯಿತು ಹಂಗಾಯಿತು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಫಸ್ಟ್ ಹಾಕಿದ ಕಲರ್ ಹೆಂಗಿತ್ತು, ಇದು ಮಧ್ಯೆ ಇದು ನೋಡಿ. ಇದು ಕಂಪ್ಲೀಟಾಗಿ ನೀರಿನಂಶ ಹೋಗಿಬಿಡ್ತು. ಇವಾಗ ನೀರಿನಂಶ ಹೋದಾಗ ನೋಡಿರಿ, ಒಂದು ಡ್ರಾಪ್ ಕೂಡ ನೀರಿರಲ್ಲ ಪಾತ್ರೆಯಲ್ಲಿ. ಹಾಗಿದ್ದಾಗ ನಾವು ಚಿಕನನ್ನು ನೀಟಾಗಿ ತೊಳ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ ತೊಳೆದಿಟ್ಕೊಂಡು ಇರಬೇಕು ರೆಡಿಯಾಗಿ. ಅದಕ್ಕೆ ನಾವು ಚಿಕನ್ ಮಸಾಲಾನ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು. ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿರ್ತೀನಿ. ಯಾಕಂದರೆ ಅಂದಾಜು ಮೇಲೆ ನನಗೆ ಗೊತ್ತಾಗುತ್ತೆ ಅಂತ ಹಾಕಿರ್ತೀನಿ. ನೀವು ಅಳತೆಯಿಂದ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸಾಕು. ಅದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ತೊಗೋತೀನಿ, ಕೊರಿಯಂಡರ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು. 1 ಸ್ಪೂನ್ ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ, ಅದೇನು ತೊಂದರೆ ಇಲ್ಲ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಚಿಕನ್ನು 1.5 kg ಇರೋದ್ರಿಂದ ನಾನು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಜೀರಿಗೆ ಪುಡಿ, ಅಚ್ಕಾರದ ಪುಡಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಖಾರ ಬೇಕು.
ಹಂಗೆ ಚಿಕನ್ನು ಮಟನ್ನು ಫಿಶ್ಶು ಇಂಥವಕ್ಕೆಲ್ಲ ಸ್ವಲ್ಪ ಖಾರ ಇದ್ದರೆ ಚೆಂದ. ಯಾಕಂದರೆ ಅದು ಸ್ಮೆಲ್ ಬರುತ್ತೆ ಇಲ್ಲಾಂದರೆ ಚಿಕನ್ದು ಅದ್ರದ್ದು. ಅದಕ್ಕೆ ಸ್ವಲ್ಪ ಖಾರ ಇದ್ದರೆ ಎಣ್ಣೆ ಅಂಶ ಚೆಂದ ಅದರಲ್ಲಿ ಚೆಂದ ಫ್ರೈ ಆದರೆ ಟೇಸ್ಟ್ ಭಾಳ ಚೆಂದ ಬರ್ತದೆ. ಹಾಗಾಗಿ ಕರೆಕ್ಟ್ ಟೇಸ್ಟ್ ಬರಬೇಕಂತಂದ್ರೆ ಇದಕ್ಕೆ ಹಿಂಗೆ ಹಾಕಬೇಕು ಇದಿಷ್ಟು. ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ. ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚಿಕನ್ನಲ್ಲಿ ಒಳ್ಳೆ ಟೇಸ್ಟ್ ಸೇರಿಕೊಳ್ಳುತ್ತೆ. ಈಗ ನೋಡಿ, ಇಷ್ಟೆಲ್ಲ ನೀರಿನಂಶ ಮಸಾಲ ರುಬ್ಕೊಂಡಿರೋದ್ರಲ್ಲಿ ಹೋದ ನಂತರ ಈ ಚಿಕನ್ ತೊಳೆದದ್ದು ಅದ್ರೊಳಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಫ್ರೈ ಮಾಡಬೇಕು ನಾವು ನೀಟಾಗಿ. ಇದರಲ್ಲಿ ಕೂಡ ನೀರಿನಂಶ ಬರುತ್ತೆ, ಚಿಕನ್ನಲ್ಲಿ ಕೂಡ ನೀರಿನಂಶ ಇರ್ತದೆ. ಹಾಗಾಗಿ ಚಿಕನ್ನ ನೀಟಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಇರೋ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡಬೇಕು ಇದನ್ನು. ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಂಡು ಮಾಡಿ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನೀರು ಬಿಟ್ಕೊಂಡಿದೆ. ಮತ್ತು ಅದು ನೀರು ಬಿಟ್ಟಿದ್ದು ನೀಟಾಗಿ ಎಲ್ಲ ಫ್ರೈ ಆಗಬೇಕು. ನಾವು ಜಸ್ಟ್ ಕರಿ ಥರ ಇಷ್ಟೇ ಮಾಡಬೇಕಂದ್ರೂ ಕೂಡ ಈಗ ನಾವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇದು ನೋಡಿ, ನೀರು ಎಷ್ಟು ಬಿಟ್ಕೊಂಡಿದೆ, ಕುದೀತಾ ಇದ್ದೀವಿ. ಅದು ಇನ್ನೂ ಬಿಟ್ಟಿರಲಿಲ್ಲ ನೀರು ಅಲ್ಲಿ. ಇವಾಗ ಬಿಟ್ಟು ಸ್ವಲ್ಪ ಬತ್ತಿದೆ ಈಗ ನೀರು. ನಾವು ಇಷ್ಟು ಸಾಕು ಅಂತಂದು ಕರಿ ಥರ ಮಾಡ್ಕೊಂಡು ಇಷ್ಟು ಊಟ ಮಾಡ್ಬೋದು. ರೆಡಿಯಾಗಿದೆ ಇದು. ಚಿಕನ್ ಜಾಸ್ತಿ ಬೇಯಿಸೋದು ಬೇಕಾಗಲ್ಲ. ಹಾಗಾಗಿ ನಾವು ಸ್ವಲ್ಪ ಸಾರು ಬೇಕು, ಕರಿ ಬೇಕು ಅಂತ ಹೇಳಿ ಇದಕ್ಕೆ ನೀರು ಹಾಕ್ಕೋತೀನಿ ನಾನು. ಇದು ಇವಾಗ ಸ್ವಲ್ಪ ಬತ್ತಿದೆ ನೋಡಿ, ನೀರಿನಂಶ ಎಲ್ಲ ಹೋಗಿದೆ. ಈಗ ನೀರಿನಂಶ ಕರೆಕ್ಟಾಗಿ ಹೋದ್ರೇ ಅದಕ್ಕೆ ಅಡುಗೆ ಟೇಸ್ಟ್ ಬರೋದು. ಅದು ನೀವು ಆರಾಮಾಗಿ ಕೂಲಾಗಿ ಮಾಡಿದರೆ ಅಡುಗೆ ಫಸ್ಟ್ ಕ್ಲಾಸ್ ಅಡುಗೆ ಆಗ್ತದೆ. ನೀವು ಬರೀ ಎಷ್ಟೊಂದು ಮಸಾಲ ಹಾಕಿದ್ರೂ ಟೇಸ್ಟ್ ಆಗಿಲ್ಲ ಅಂತಂದರೆ ಅದು ಮಾಡೋ ರೀತಿ ಸರಿ ಇಲ್ಲ ಅಂತ ಅರ್ಥ. ನೀವು ನೀಟಾಗಿ ಮಾಡಿದರೆ ಅಡುಗೆ ಟೇಸ್ಟ್ ಆಗೇ ಆಗುತ್ತೆ. ಅದು ಎಲ್ಲ ನೀರಿನಂಶ ಹೋದ ನಂತರ ನೀರು ಹಾಕ್ಕೋತಿದ್ದೀನಿ. ಜಾರಲ್ಲಿ ಮಸಾಲೆ ಇತ್ತು, ಹಾಗಾಗಿ ಅದೇ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕಿದ್ದೀನಿ ನಾನು. ಇದು ಬೇಯ್ಲಕ್ಕೆ ಬಿಡಬೇಕು. ಇವಾಗ ಒಂದು 5-10 ನಿಮಿಷ ಬೆಂದರೂ ಸಾಕು. ಯಾಕಂದರೆ ಆಲ್ರೆಡಿ ಎಲ್ಲ ನೀರಿನಂಶ ಹೋದಾಗೆ ಅದು ಕುದ್ದಿತ್ತು ಅದು. ಹಾಗಾಗಿ ಈ ಪರ್ಫೆಕ್ಟ್ ಇದು ಆಗಿದ್ದು. ಇದ್ರ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡ್ರೆ ರೆಡಿ ಇದು. ಹೀಗಾಗಿದೆ ನೋಡಿ. ಇದು ಈ ಥರ ಕಾಣಿಸುತ್ತಲ್ಲ, ಆಮೇಲೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇದು ನೀರು. ಫಸ್ಟ್ ಟೈಮ್ ಮಾಡೋರು, ಚಿಕನ್ ಮಾಡೋರು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಆರಾಮಾಗಿ ಮಾಡಿ. ಯಾವ ಪದಾರ್ಥ ಅಷ್ಟಿದೆ ಅಷ್ಟು ಹಾಕ್ಕೊಂಡು ಕೂಡ ಒಗ್ಗರಣೆ ಹಾಕೋ ರೀತಿ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಫಸ್ಟ್ ಕ್ಲಾಸ್ ಟೇಸ್ಟಿಯಾದ ಚಿಕನ್ ಆಗುತ್ತೆ. ನೋಡಿ ಹೆಂಗಿದೆ, ಈ ಥರ ಮಾಡ್ಕೊಂಡು ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ತಿನ್ನಿರಿ. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.